ಗೋವಿಂದಣ್ಣನಿಗೆ ನೆನಪಿಗೆ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಗೂ ಎದುರಿಗೆ ಕುಳಿತಂಥ ಎಲ್ಲರಿಗೂ ನಮಸ್ಕಾರ. ನಾನು ಕುಮಟಾದವಳು, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದವಳು. ಆಗ 1970ರ ದಶಕದಲ್ಲಿ ಕುಮಟಾ ಅದು ಒಂದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಮುಖ್ಯ ಕೇಂದ್ರವಾಗಿತ್ತು, ತಾಲೂಕಾ ಪ್ಲೇಸ್. ಆದರೆ ಅಲ್ಲಿ ನಮಗೆ ಪೇಪರ್ ಬರ್ತಾ ಇದ್ದಿದ್ದು ಹುಬ್ಬಳ್ಳಿಯಿಂದ ಸಂಯುಕ್ತ ಕರ್ನಾಟಕ ಒಂದೇ. ಅದರ ಪೇಪರು ಕೈಯಲ್ಲಿ ಮುಟ್ಲಿಕ್ಕಾಗೋದಿಲ್ಲ, ಅದು ಕಣ್ಣಿಗೂ ಅಷ್ಟು ಆಪ್ಯಾಯಮಾನ ಅಲ್ಲ. ಅದು ಇಂಥ ಒಂದು ಕಪ್ಪು ಕಪ್ಪು ಇದು ಇಂಥ ಅಂತೂ ಆಗೆಲ್ಲ ಆ ದಿನಗಳಲ್ಲಿ 70ರ ದಶಕದಲ್ಲಿ ದಿನ ಪೇಪರು ತಗೊಂಡು ಓದುವಂಥ ಇದು ಅಲ್ಲ, ಎಲ್ಲಾದರೂ ಸಿಕ್ಕಿದಾಗ ಓದುವಂಥದ್ದು. ಇಂಥ ಇದರಲ್ಲಿ 70ರ ಜನವರಿ ತಿಂಗಳಲ್ಲಿ ಬಹುಶಃ ಉಡುಪಿಯಿಂದ ಉದಯವಾಣಿ ಅನ್ನುವ ಪತ್ರಿಕೆ ಶುರುವಾಯಿತು. ಆ ಉದಯವಾಣಿಯ ಪತ್ರಿಕೆಯ ಅಕ್ಷರಗಳು, ಆಮೇಲೆ ಆ ಪೇಪರು ಅವರು ಉಪಯೋಗಿಸುವಂಥದ್ದು, ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕೈ ಹೀಗೆ ಮುಟ್ಟಿದರೆ ಸಾಕು, ತುಂಬ ಆಪ್ಯಾಯಮಾನವಾಗಿ ತುಂಬ ಆರಾಮಾಗಿ ಅದು ಮಾಡಬಹುದಿತ್ತು, ಚೆನ್ನಾಗಿ ಓದಬಹುದಿತ್ತು, ವಿಷಯಗಳು ಚೆನ್ನಾಗಿರ್ತಿದ್ವು. ಅದರಲ್ಲಿ ಒಂದು 2ನೇ ಪುಟದಲ್ಲಿ ಒಂದು ಕಿಷ್ಕಿಂಧ ಕಾಂಡ ಅಂತ ಹೇಳುವಂಥದ್ದು ಒಂದು, ಅಂದರೆ ಆ ದಿನಗಳ ರಾಜಕೀಯ ಓರೆಕೋರೆಗಳು ನೋಟಗಳು ಇವುಗಳ ಒಂದು ಇದು, ಅದನ್ನು ಗೋವಿಂದಾಚಾರ್ಯರು ಬರೀತಾ ಇದ್ರು ಅಂತ. ಕಿಷ್ಕಿಂಧ ಕಾಂಡ ಅಂತ ಅಷ್ಟೇ ಎತ್ತೀವಿ ವಿನಃ ನನಗೆ ಯಾರು ಬರೀತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಅದನ್ನು ತುಂಬ ಆಸಕ್ತಿಯಿಂದ ಓದ್ತಾ ಇದ್ವಿ. 2ನೇ ಪುಟದಲ್ಲಿ ಸಾಮಾನ್ಯವಾಗಿ ಖುಷಿ ಹರಿದಾಸ್ ಭಟ್ರು ಲೋಕಾಭಿರಾಮ ಅಂತ ಹೇಳುವಂಥ ಒಂದು ದೊಡ್ಡ ಅರ್ಧಕ್ಕಿಂತ ಜಾಸ್ತಿ ಪುಟವನ್ನು ಅವರು ಬರೀತಾ ಇದ್ರು. ಅಂತೂ ಉದಯವಾಣಿ ನಮಗೆ ಖುಷಿ ಆಯಿತು. ಆ ದಿನಗಳಲ್ಲಿ ನಾನು ಕೂಡ ಏನೋ ಒಂದು ಚೂರು ಪಾರು ಒಂದು ಕೆಲವು ಕಥೆಗಳನ್ನು ಲೇಖನಗಳನ್ನು ಬರೆದು ಕಳಿಸ್ತಾ ಇದ್ದೆ ಉದಯವಾಣಿಗೆ. ಆಗ ನನ್ನ ಪರಿಚಯದವರೊಬ್ಬರು ಅಲ್ಲಿ ಗೋವಿಂದಾಚಾರ್ಯ ಭೇಟಿಗೆ ಹೋದಾಗ ಅವರು ಹೇಳಿದ್ರಂತೆ, ಇದನ್ನು ಯಾರು ಬರೆದಿದ್ದಾಳೆ ಈ ಹುಡುಗಿ? ನನ್ನ ಡೆಸ್ಕಿಗೆ ಬಂದ ಲೇಖನ ಒಂದು ಅಕ್ಷರವನ್ನು ಕೂಡ ತಿದ್ದುಪಡಿ ಮಾಡದೆ ನೇರವಾಗಿ ಪ್ರಿಂಟಿಂಗಿಗೆ ಹೋಗ್ತದಲ್ಲ, ಯಾರು ಈ ಹುಡುಗಿ ಇಷ್ಟು ಚೆನ್ನಾಗಿ ಬರೀತಾಳೆ ಅಂತ ಅಂದಿದ್ರಂತೆ. ಅದು ನನ್ನ ಕಿವಿಯವರೆಗೆ ಬಿತ್ತು. ಹಾಗಾಗಿ ನಾನು ಗೋವಿಂದಾಚಾರ್ಯರ ಬಗ್ಗೆ ಬಹಳಷ್ಟು ಅಭಿಮಾನ ಬೇರೆ, ಅವರು ನನ್ನನ್ನು ಹೊಗಳಿದ್ರಲ್ಲ ಅಂತ ಹೇಳುವಂಥದ್ದು. ಇಂಥ ದಿನಗಳಲ್ಲಿ ನಮ್ಮ ಕುಮಟಾದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಚರಿಸಬೇಕು ಅಂತ ಹೇಳುವಂಥದ್ದು ಒಂದು ಬಂತು. ಯಾರಾದರೂ ಒಳ್ಳೆಯ ಮಾತುಗಾರರು ಬೇಕು ಅಂತ. ಆಮೇಲೆ ನಾನೇ ಸಲಹೆ ಮಾಡಿದೆ. ಕುಮಟಾ ಸಣ್ಣ ಊರದು, ನಾವೇ ದೊಡ್ಡ ಜನರು. ನಾನು ಅಲ್ಲಿ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೆ. ನಾನೇ ಹೇಳಿದೆ ಅವರಿಗೆ, ಬನ್ನಂಜ ಗೋವಿಂದಾಚಾರ್ಯರನ್ನು ಕರೆಸೋಣ ಅಂತ. ಸರಿ, ಅವರು ಒಪ್ಕೊಂಡ್ರಾಯ್ತು, ಬಂದರು. ನಾವು ಅವರ ಉಪನ್ಯಾಸ ಶುರು ಆಗೋದಕ್ಕಿಂತ ಮುಂಚೆ ಅವರನ್ನು ಭೇಟಿ ಮಾಡಲಿಕ್ಕೆ ನಾನು ನನ್ನ ತಂಗಿ ಶಶಿಯನ್ನು ಕರೆದುಕೊಂಡು ಅಲ್ಲಿಗೆ ಹೋದ್ವಿ. ನಾನು ನಮಸ್ಕಾರ ಮಾಡಿದೆ ಅವರಿಗೆ, ನಾನೇ ಜಯಶ್ರೀ ಅಂತೆಲ್ಲ ಪರಿಚಯ ಮಾಡಿಸ್ಕೊಂಡೆ. ಆಮೇಲೆ ಅವರ ಅಸ್ಖಲಿತವಾದ ಒಂದು ವಿದ್ವತ್ಪೂರ್ಣವಾದ ಒಂದು ಭಾಷಣ, ಉಪನ್ಯಾಸ ಅದು ಮುಗೀತು. ಮುಗಿದ ಮೇಲೆ ಮತ್ತೆ ಅವರಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ನಾನು ಮತ್ತು ನನ್ನ ತಂಗಿ ಅಲ್ಲಿಗೆ ಹೋದ್ವಿ. 70ರ ದಶಕದಲ್ಲಿ ಕುಮಟಾದಲ್ಲಿ ಆಗ ರಿಕ್ಷಾಗಳು ಇಲ್ಲ, ಆಟೋಗಳು ಅದೇನೂ ಇಲ್ಲ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಡೆದುಕೊಂಡೇ ಹೋಗುವಂಥದ್ದು, ಎಷ್ಟೇ ದೂರ ಇರಲಿ ಅದು. ನನ್ನ ಮನೆ ಇದ್ದಿದ್ದು ಹೈಸ್ಕೂಲಿನ ಹತ್ತಿರ, ಮತ್ತು ಕಾರ್ಯಕ್ರಮ ನಡೆದಿದ್ದು ಇಲ್ಲಿ ಕಾರ್ ಸ್ಟ್ರೀಟ್ನಲ್ಲಿ. ಆಗ ಗೋವಿಂದಣ್ಣ ಕೇಳಿದರು ನನಗೆ, ಹೇಗೆ ಹೋಗ್ತೀರಿ ಅಂತ. ಇಲ್ಲ, ನಾವು ನಡ್ಕೊಂಡು ಹೋಗ್ತೀವಿ ಅಂತ. ಇಲ್ಲ, ನನಗೆ ರಾಯಚೂರಿಗೆ ಹೋಗಲಿಕ್ಕಿದೆ, ನಾವು ಹೈವೇಯಲ್ಲೇ ನಮ್ಮ ಮನೆ ಅಂತಂದೆ ನಾನು. ಸರಿ, ನಾನು ಬಿಟ್ಕೊಡ್ತೇನೆ ಅಂತಂದರು. ನನ್ನನ್ನು ತಂಗಿಯನ್ನು ಕರೆದುಕೊಂಡು ಮನೆಗೆ ಬಂದರು. ಮನೆಗೆ ಬಂದರು 8-8:30 ಗಂಟೆ. ಸರಿ, ಮನೆಗೆ ಬನ್ನಿ, ಒಳಗೆ ಬನ್ನಿ ಅಂತ ಕರೆದೆ. ಅಪ್ಪ ಅಮ್ಮನಿಗೂ ತುಂಬ ಖುಷಿಯಾಯಿತು. ಆ ದಿನಗಳಲ್ಲಿ ಈಗಿನ ಹಾಗೆ ಫ್ರಿಡ್ಜ್ನಲ್ಲಿ ತರಕಾರಿ ತಂದಿಡೋದು, ಸಾಮಾನು ತಂದಿಡೋದು ಅಂಥ ವ್ಯವಸ್ಥೆನೇ ಇಲ್ಲ. ಏನಿದ್ದದು ಹಾಗೆ ತರಬೇಕು, ಮಾಡಬೇಕು. ಮೊಬೈಲ್ಗಳಂತೂ ಯಾರು ಮನೆಗೆ ಯಾರು ಊಟಕ್ಕೆ ಬರ್ತಾರೆ ಹೋಗ್ತಾರೆ ಅಂತ ಹೇಳುವಂಥ ಇದೂ ಇರಲಿಲ್ಲ.
ಸರಿ, ಗೋವಿಂದಾಚಾರ್ಯರು ಅವ್ರ ಜೊತೆಗೆ ಡಿಗಾರ್ ಅಂತ, ದೇವಡಿಗಾರ್ ಅವರ ಹೆಸರು, ಡಿಗಾರ್ ಅನ್ನೋ ಹೆಸರಿನಲ್ಲಿ ಚಿತ್ರಗಳನ್ನು ಬರೀತಾ ಇದ್ರು ಅವರು ಇದಕ್ಕೆ ಉದಯವಾಣಿಗೆ. ಆಮೇಲೆ ಅವರ ಡ್ರೈವರ್ ಪ್ರಭಾಕರ್, ಎಲ್ಲಿ ಹೋದರೂ ಇದೇ 3 ಜನ ಯಾವಾಗಲೂ. ಮತ್ತು ನಮ್ಮಂಥವ್ರು ಸೇರಿಕೊಂಡ್ರು ಅವ್ರ ಜೊತೆಗೆ. ಸೊ ಅಮ್ಮ ಅವರು 3 ಜನರಿಗೆ ಊಟ ಮಾಡಿ ಹಾಕಿದರು. ಆಚಾರ್ಯರು ತುಂಬ ಕೆಮ್ತಿದ್ರು, ಅಸಾಧ್ಯವಾದ ಕೆಮ್ಮು, ಕಂಟಿನ್ಯೂಸ್. ಆಮೇಲೆ ರಾತ್ರಿ ಅವರು ರಾಯಚೂರುವರೆಗೆ ಪ್ರಯಾಣ ಮಾಡಬೇಕು ಅಂತ ಹೇಳುವಂಥದ್ದು ಅಮ್ಮನಿಗೆ ಗೊತ್ತಾಯಿತು. ಅಮ್ಮ ಅಂದರು, ಒಂದು ಕಷಾಯ ಮಾಡಿದರು. ಅಮ್ಮ ಕಷಾಯ ಮಾಡಿ ಕೊಟ್ಟರು. ತಮಾಷೆ ಅಂತಂದರೆ ಆ ಕಷಾಯ ಕುಡಿದು ಅವ್ರು ಹೊರಟ್ರಲ್ಲ, ಆಮೇಲೆ ಸುಮಾರು 8 ದಿನಗಳ ನಂತರ ಒಂದು ಪತ್ರ ಬಂತು ಗೋವಿಂದಾಚಾರ್ಯದು. ಒಳ್ಳೆ ಮುತ್ತಿನಂಥ ಪುಳು 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 ಅಕ್ಷರಗಳು ಬರೆದಿದ್ದು. ನನ್ನ ಜಯೋತಂಗಿ ಅಂತ ಬರೆದಿದ್ದು ಅವರು, ನನ್ನ ಜಯೋತಂಗಿ ಅಂತ. ಅದೇ ದಿನ ನನಗೆ ನನ್ನ ಗೋವಿಂದಣ್ಣ ಸಿಕ್ಕಿದ್ದು. ಯಾಕಂದರೆ ಅವ್ರ ತಂಗಿ ಅಂತ ಕರೆದಿದ್ದಕ್ಕೆ ನನಗೆ ನಾನೇ ಮನೆಯಲ್ಲಿ ಹಿರಿಯ ಮಗು. ಅಮ್ಮ ಹೇಳ್ತಾ ಇದ್ರು ಎಷ್ಟು ಕಷ್ಟಪಟ್ಟು, ಅಮ್ಮ ಅಪ್ಪ ಇಬ್ಬರು ಹೇಳ್ತಾ ಇದ್ರು ಎಷ್ಟು ಕಷ್ಟಪಟ್ಟು ನನ್ನನ್ನು ಬದುಕಿಸ್ಕೊಂಡ್ರು ಅಂತ. ಯಾಕಂದರೆ ನನಗಿಂತ ಮೊದಲು ನಮ್ಮ ಅಮ್ಮನಿಗೆ 4 ಜನ ಗಂಡು ಮಕ್ಕಳು ಹುಟ್ತಾ ಸತ್ತು ಸಾಯ್ತಿದ್ರು ಅಂಥದ್ದು. ಸೊ ಆಗ ಈಗ ಎಂದಾದರೂ ಅಮ್ಮ ಹೇಳ್ತಾ ಇದ್ರು ಎಷ್ಟು ಕಷ್ಟಪಟ್ಟೆ, ಎಷ್ಟು ನಾನು ಪಥ್ಯ ಮಾಡಿದ್ದೀನಿ, ಇದನ್ನು ಏನು ಹಲಸಿನ ಮರದ ನೆರಳಿಗೆ ಕೂಡ ಹೋಗಬಾರ್ದು, ಅದರ ಗಾಳಿ ಸೇವಿಸಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ತಿನ್ನಬಾರ್ದು, ಹಾಗೆ ಹೇಗೆ ಅಂತ ಇಷ್ಟು ಕಷ್ಟಪಟ್ಟು ವರ್ಷಾನುಗಟ್ಟಲೆ ನಾನು ಅಷ್ಟು ಕಷ್ಟಪಟ್ಟು ನಿನ್ನನ್ನು ಬದುಕಿಸಿಕೊಂಡಿದ್ದೀವಿ ಅಂತ. ಒಮ್ಮೊಮ್ಮೆ ನನಗೆ ಬದುಕಿನಲ್ಲಿ ತುಂಬ ಬೇಜಾರಾದಾಗಲೆಲ್ಲ ಅಂತಿದೆ, ಯಾಕಿಷ್ಟು ಕಷ್ಟಪಟ್ಟು ನನ್ನನ್ನು ಬದುಕಿಸಿದ್ರಿ ನೀವು, ಎಲ್ಲ ಗಂಡು ಮಕ್ಕಳನ್ನು ಬದುಕಿಸ್ಕೊಳ್ಬೇಕಿತ್ತು ಅಂತ ಹೇಳುವಂಥದ್ದು. ಆಮೇಲೆ ಎಲ್ಲೋ ಸುಮಾರು ಮುಂದಿನ ಎಂದೋ ದಿನಗಳಲ್ಲಿ ಅಮ್ಮ ಹೇಳಿದರು, ಯಾಕೆ ನೀನು ಮತ್ತೆ ಆ ಮಾತನ್ನು ಮತ್ತೆ ಆಡಬಾರ್ದು, ನಿನಗೆ ಗೋವಿಂದಣ್ಣನಂಥ ಅಣ್ಣ ಸಿಕ್ಕಿದಾರಲ್ಲ, ಆದ್ದರಿಂದ ಇನ್ನು ಮುಂದೆ ತನ್ನನ್ನು ಯಾಕೆ ಬದುಕಿಸ್ಕೊಂಡೆ ಅಂತ ನೀನು ಯಾವಾಗಲೂ ಅನ್ಬಾರ್ದು ಅಂತ ಹೇಳಿಬಿಟ್ಟು. ಹಾಗೆ ನಾವು ನನಗೆ ಅಣ್ಣ ದೊರಕಿದ್ದು ಹಾಗೆ. ನಾನು ಕೊಂಕಣಿ ಹುಡುಗಿ, ಸಾರಸ್ವತ್ ಕೊಂಕಣಿ, ಮನೆಯಲ್ಲಿ ಕೊಂಕಣಿ ಮಾತಾಡುವವಳು. ಇಂಥ ಇವರಿಗೆ ಗೋವಿಂದಣ್ಣ ಹೇಗೆ ಸಿಕ್ಕಿದ್ರು, ನನಗೆ ಅಣ್ಣ ಹೇಗಾದರು ಅಂತ ಹೇಳುವಂಥದ್ದು ಒಂದು ಅಪೂರ್ವವಾದ ಒಂದು ಭಾಗ್ಯದ ಒಂದು ಬಾಗಿಲು ಅದು ಅಷ್ಟೇ. ಆಮೇಲಿನ ದಿನಗಳಲ್ಲಿ ನಾನು ಉಪನ್ಯಾಸ ಅವ್ರದ್ದು ಎಲ್ಲೇ ಉಪನ್ಯಾಸ ಇರಲಿ, ಅದು ಉಡುಪಿಯಲ್ಲಿರಲಿ ಮಂಗಳೂರಿನಲ್ಲಿದೆ ಅಂತ ಸುದ್ದಿ ಗೊತ್ತಾದ ತಕ್ಷಣ ನಾನು ಕುಮಟಾದಿಂದ ಉಡುಪಿಗೆ ಹೋಗ್ತಾ ಇದ್ದೆ. ನನಗೆ ಗೋವಿಂದಣ್ಣ ಒಬ್ಬರೇ ಸಿಕ್ಕಲಿಲ್ಲ, ಗೋವಿಂದಣ್ಣನ ಜೊತೆಗೆ ಅಹಲ್ಯ ಅತ್ತಿಗೆ ಸಿಕ್ಕಿದ್ರು. ತಾಯಿ ಅಂದರೆ ತಾಯಿಗಿಂತ ಜಾಸ್ತಿ. ನಾನು ಅಲ್ಲಿ ಈಶಾವಾಸ್ಯಮದ ಗೇಟಿನಲ್ಲಿ ಬರ್ತಾ ಇದ್ದೇನೆ ಅಂತಂದರೆ ಆಗೆಲ್ಲ ಹೇಳಿ ಮಾಡಿ ಬರಲಿಕ್ಕಿಲ್ಲ, ಸುಮ್ಮನೆ ಬಂದುಬಿಡೋದು. ಬಂದರೆ ಅರೇ ಜಯಶ್ರಕ್ಕ ಬಂದರು, ನನ್ನಲ್ಲಿ ಜಯಶ್ರಕ್ಕ ಅನ್ನೋರು ಎಲ್ಲರೂ ಜಯಶ್ರಕ್ಕ, ಮಕ್ಕಳಿಂದ ಹಿಡಿದು ಇವರು ಕೂಡ ನಮ್ಮ ಅತ್ತಿಗೆ ಕೂಡ ಜಯಶ್ರಕ್ಕ ಬಂದರು ಅಂತ ತೋಟದಲ್ಲೆಲ್ಲ ಹುಡುಕಿ ಒಂದಿಷ್ಟು ಪತ್ರೊಡೆ ಎಲೆಗಳನ್ನು ತಂದು ತಕ್ಷಣ ಪತ್ರೊಡೆ ಮಾಡಿ ನನಗೆ ಊಟಕ್ಕೆ ವಿಶೇಷ. ಒಂದು ವೇಳೆ ಅದು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಈ ಇದಕ್ಕೆ ರಿಜ್ ಗಾರ್ಡ್ ಇರುತ್ತಲ್ಲ, ಇದನ್ನು ಹೋಳುಗಳನ್ನು ಮಾಡಿ ಇದರ ಏನು ಅದರ ಹೌದು ಕಲ್ಲಲ್ಲಿಟ್ಟು ಬಡಿಸೋರು, ಹೌದು ಹಾಗೆ ಅಂತರ. ಒಟ್ಟಿನಲ್ಲಿ ನನಗೆ ಅದನ್ನು ಹಾಕಬೇಕು ಅವರು, ಆ ಮಸಾಲೆ ಪತ್ರೊಡೆಯ ಮಸಾಲೆ ಅದರಲ್ಲಿ ಇದನ್ನು ಹಾಕಿಕೊಂಡು ಅದನ್ನು ಸುಟ್ಟುಕೊಂಡು ಅದನ್ನು ಬಡಿಸುವವರು ಹಾಗೆ. ಮತ್ತು ಪ್ರತಿ ಸಲ ಎಂದಾದರೂ ಇಲ್ಲಿಗೆ ಉಡುಪಿಗೆ ಬಂದಾಗ ಹೋಗುವಾಗ ಒಮ್ಮೆ ಇಷ್ಟು ದೊಡ್ಡ ಭರಣಿ ಜಾಡಿ ತುಂಬ ಉಪ್ಪಿನಕಾಯಿ ಹಾಕಿ ಇಡ್ತಿದ್ರು ಅತ್ತಿಗೆ. ಅದನ್ನು ನಮಗೆ ನನಗೆ, ನನ್ನ ತಂಗಿಗೆ, ಆಮೇಲೆ ನನ್ನ ತಂಗಿಗೆ ಮದುವೆ ಆಯಿತು. ತಂಗಿಯ ಮದುವೆಗೆ ಗೋವಿಂದಣ್ಣ ಮತ್ತು ಗೋವಿಂದಣ್ಣನ ಅಣ್ಣ ರಾಮಾಚಾರ್ಯರು, ಅವರ ಅಣ್ಣ ಹೌದು, ಆದರೂ ನಾನು ಅವರಿಗೆ ಅಣ್ಣ ಅಂತ ಎಂದು ಕರೀಲಿಲ್ಲ. ಬಟ್ ಅವರ ಅತ್ತಿಗೆಗೆ, ಅವರ ಹೆಂಡತಿಗೆ ಅತ್ತಿಗೆ ಅಂತ ಕರೀತಾ ಇದ್ದೆ. ಸಾಮಾನ್ಯವಾಗಿ ಮನೆಗಳು ಹತ್ರ ಇದು. ಗೋವಿಂದಣ್ಣನ ಮನೆಗೆ ಬಂದರೆ ನನಗೆ ಇಲ್ಲಿಯೇ ಹೆಚ್ಚು
ಇರುವಂಥ ಆಸಕ್ತಿ, ಊಟ ಮಾಡುವಂಥದ್ದು, ಮಕ್ಕಳ ಜೊತೆಗೆ ಬೆರೆಯುವಂಥದ್ದು ಹಾಗೆ. ಅದರಲ್ಲಿ ರಾಮಾಚಾರ್ಯ ಮನೆಗೂ ಹೋಗಬೇಕಿತ್ತು, ಕಾಟಾಚಾರ ಅದು, ಅಲ್ಲಿ ಹೋಗಬೇಕು. ಆದರೆ ಅಲ್ಲಿ ಹೋದರೆ ಅಲ್ಲಿಯೂ ಕೂಡ ಮತ್ತೆ ತಿಂಡಿ ತಿನ್ನಬೇಕು, ಊಟ ಮಾಡಬೇಕು, ಹಾಗೆ ಇಲ್ಲ. ಹೀಗಾಗಿ ಹೊಟ್ಟೆ ಒಂಥರ ಹೆಚ್ಚು ಇದು ಮಾಡ್ತಾ ಇತ್ತು ನನಗೆ ಅದು ಮಾಡುವಂಥದ್ದು. ಹೀಗೆ ಮಾಡಿಕೊಂಡು ಅವರು ಆಮೇಲೆ ಈ ಗೋವಿಂದಣ್ಣ ಆಗ ಆಚಾರ್ಯಶಿಪ್ ಹೋಯ್ತು ಅವ್ರದ್ದು. ನನ್ನ ಇತಿಹಾಸದಿಂದ ಆಚಾರ್ಯಶಿಪ್ ಹೊರಟೋಯ್ತು. ಗೋವಿಂದಣ್ಣನೇ ಆಗಿಬಿಟ್ರು ಅವರು. ಗೋವಿಂದಣ್ಣ ಆಗ ಈಗ ಎಲ್ಲಿ ಉಪನ್ಯಾಸ ಇರಲಿ, ನಾನು ಕುಮಟಾದಿಂದ ಬರ್ತಾ ಇದ್ದೆ, ಮನೆಗೆ ಬರೋದು, ಊಟ ಮಾಡಿಕೊಂಡು ಅವರು ಉದಯವಾಣಿ ಆಫೀಸಿಗೆ ಹೋಗೋದು. ಸುಮ್ಮನೆ ಇಷ್ಟು ದೊಡ್ಡ ಒಂದು ಜಾಗವೂ ಅಲ್ಲ, ಒಂದು ಸಣ್ಣ ಈ ಊರಿ ಅಂಥದ್ದು. ಒಳಗೆ ಹೋಗುವಾಗ ಬಲಕ್ಕೆ ತುಷಾರಯ್ಯ, ಇದರ ಸಂಪಾದಕ ಈಶ್ವರಯ್ಯ, ಅವರನ್ನು ತುಷಾರಯ್ಯ ಅಂತಂದಿದ್ದು ನಾವು, ಅವರು ಕೂತ್ಕೊಳ್ಳೋದು. ಆಮೇಲೆ ಎನ್ ಗುರುರಾಜ್, ಗೋಪಾಲಕೃಷ್ಣ ಮಧ್ಯಸ್ಥ, ಆಮೇಲೆ ಮುಖ್ಯವಾಗಿ ರಾಮಾಚಾರ್ಯರು ಅವರ ಮುಖ್ಯ ಸಂಪಾದಕರು. ಆಮೇಲೆ ಎಡಗಡೆಗೆ ಇಲ್ಲಿ ಗೋವಿಂದಣ್ಣ. ಅವರು ತಮ್ಮ ಡೆಸ್ಕಿನ ಕೆಲಸ ಮುಗಿಸಿದ ಮೇಲೆ ನಾನು, ಡಿಗಾರ್, ಪ್ರಭಾಕರ್, ಮತ್ತು ಒಮ್ಮೊಮ್ಮೆ ಗೋವಿಂದಣ್ಣನ ಮನೆಗೆ ಯಾರಾದರೂ ಹೊರಗಿನಿಂದ ಉಪನ್ಯಾಸ ಕೇಳಲಿಕ್ಕೆ ಅಂತ ಹೇಳಿಬಿಟ್ಟು ಹೊರಗಿನಿಂದ ಯಾರಾದರೂ ಬಂದಿರ್ತಿದ್ರು, ಅವರನ್ನು ಕರೆದುಕೊಂಡು ನಾವು ಮಂಗಳೂರಿಗೆ ಹೋಗೋದು. ಮಂಗಳೂರಿನಲ್ಲಿ ಸಾಮಾನ್ಯವಾಗಿ ಅಲ್ಲಿಯ ವಾಸುದೇವ ಭಟ್ರು ಅಂತ ಹೇಳಿಬಿಟ್ಟು ಅವರು ಉಪನ್ಯಾಸಗಳನ್ನು ಅರೇಂಜ್ ಮಾಡ್ತಾಯಿದ್ರು. ಕೆಲವೊಂದು ಸಲ ಟೌನ್ ಹಾಲ್ನ ಹೊರಗಡೆಗೆ ಕೂಡ ಒಂದು ದೊಡ್ಡ ಇದಿತ್ತು, ಮೈದಾನ ಇತ್ತು, ಅಲ್ಲಿ ಕೂಡ ಹಾಗೆ ನಾವು ಅದನ್ನು ಮಾಡಿಕೊಂಡು ರಾತ್ರಿ ಬರುವಾಗ ರಾತ್ರಿ ಆಗಿರುತ್ತೆ, ಕಾರ್ನಲ್ಲಿ ಬರುವಾಗ ಒಂಥರ ಡ್ರೈವ್ ಮಾಡ್ಕೊಂಡು ಬರಲಿಕ್ಕೆ ಕತ್ತಲು. ಆಗ ಈಗಿನ ಹೇಗೆ ಇಂತಿಂಥ ಬೆಳಕುಗಳೆಲ್ಲ ಇರಲಿಲ್ಲ. ಗೋವಿಂದಣ್ಣ ದೊಡ್ಡದಾಗಿ ನರಸಿಂಹಾಷ್ಟಕವನ್ನು ಅಥವಾ ಇನ್ಯಾತರ ಶ್ಲೋಕಗಳನ್ನು ದೊಡ್ಡ ಅಲ್ಲಿಂದ ಮಂಗಳೂರಿನಿಂದ ಶುರು ಮಾಡಿ ಉಡುಪಿಯ ಬರುವವರೆಗೆ ಹೇಳ್ತಾ ಇದ್ರು. ಉಡುಪಿಗೆ ಬಂದ ಮೇಲೆ ಇಲ್ಲಿ ಅತ್ತಿಗೆ ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ, ನಾವೆಲ್ಲರೂ ಮಕ್ಕಳು ಸಾಮಾನ್ಯವಾಗಿ ಹೀಗೆ ಕೂತ್ಕೊಳ್ಳೋದು, ಗೋವಿಂದಣ್ಣ ಅಲ್ಲಿ ಕೂತ್ಕೊಳ್ಳೋದು. ಅತ್ತಿಗೆ ಎಷ್ಟು ಇದು ಅಂತಂದರೆ ಪಕ್ಷಪಾತಿ ಅಂತಂದರೆ, ಆ ದಿನದ ಬೆಣ್ಣೆ, ಹೊಸ ಬೆಣ್ಣೆ ಇದೆಯಲ್ಲ, ಅದನ್ನು ಒಂದು ಸಣ್ಣ ಸೌಟಿನಲ್ಲಿ ಹಾಕಿ ಬಿಸಿ ಮಾಡಿ ತುಪ್ಪ ಮಾಡಿ ಅದನ್ನು ಗೋವಿಂದಣ್ಣನ ಗಂಜಿಯ ಮೇಲೆ ಮಾತ್ರ ಹಾಕ್ತಾ ಇದ್ರು. ಅಂದರೆ ಗಂಡನ ಕುರಿತು ಅಂಥ ಭಕ್ತಿ ಅವರಿಗೆ, ಅವರ ಒಳಿತನ್ನ ಅವರಿಗೆ ಇದನ್ನು ಬಯಸಿಕೊಂಡು ಅವರು ಮಾಡದೇ ಇದೇ ಇಲ್ಲ. ಅಷ್ಟು ವ್ರತಗಳನ್ನು, ಉಪಚಾರಗಳನ್ನು ಅವರು ಮಾಡ್ಕೊಂಡಿದ್ರು. ಒಂದು ಕಾಲದಲ್ಲಿ ಆಗೆಲ್ಲ ನಾನು ರಿಟೈರ್ ಆಗಿಬಿಟ್ಟಿದ್ದೆ. ಆ ದಿನಗಳ ನೆನಪು ನನಗೆ. ಏನೋ ಕಷ್ಟಗಳಿದ್ವು, ಏನೋ ತೊಂದರೆಗಳಿದ್ವು. ಬೆಳಿಗ್ಗೆ ಎದ್ದು, ಅವರು ಡಯಾಬಿಟಿಕ್ ಅತ್ತಿಗೆ, ಬೆಳಿಗ್ಗೆ ಎದ್ದು ಅಲ್ಲಿಂದ ಮನೆಯಿಂದ ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋದು ಬರಿಗಾಲಿನಲ್ಲಿ. ಅಲ್ಲಿಗೆ ಹೋಗಿ ಬರೋದು ದೊಡ್ಡ ಮಾತಲ್ಲ. ಅಲ್ಲಿಂದ ಕೃಷ್ಣ ಮಠಕ್ಕೆ ಹೋಗಿ ಮತ್ತೆ ಬರಿಗಾಲಿನಿಂದ ಬರ್ತಾಯಿದ್ರು. ಕೇವಲ ಗಂಡನ ಒಳಿತನ್ನು ಪ್ರಾರ್ಥಿಸಿಕೊಂಡು ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ, ಮನೆಗೆ ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದು. ಅಂಥ ಒಬ್ಬ ಅತ್ತಿಗೆ ಅವರು. ಹೀಗೆ ನನ್ನ ಗೋವಿಂದಣ್ಣ ನನಗೆ ಆಗ ಈಗ ಎಲ್ಲಿ ಹೋಗಲಿ ಅವರಿಗೆ ಪ್ರವಾಸ ಅಂತಂದರೆ ಅಷ್ಟು ಪ್ರೀತಿ. ನಾವು ಯಾಣಕ್ಕೆ, ಆಗಿನ ಕಾಲದಲ್ಲಿ ಆ ಯಾಣಕ್ಕೆ ಹೋಗೋದು ಅಂತಂದರೆ ಎಷ್ಟು ಕಷ್ಟದ ವಿಷಯ. ಯಾಣಕ್ಕೆ ಹೋಗಿದ್ದೇವೆ. ಆಮೇಲೆ ಈಗ ಗೋಕರ್ಣದಲ್ಲಿ ಮೇಧಾ ದಕ್ಷಿಣಾಮೂರ್ತಿ ಒಂದು ಸಂಸ್ಕೃತ ಕಾಲೇಜ್ ಇತ್ತು, ಅಲ್ಲಿಗೂ ಒಮ್ಮೆ ಗೋವಿಂದಣ್ಣ ಹೋಗಿದ್ರು ಅಂತ. ಮತ್ತು ಗೋಕರ್ಣಕ್ಕೆ ಹೋದರೆ ಗೌರೀಶ್ ಕಾಯ್ಕಿಣಿ ಅವರನ್ನು ಕಾಣದೆ ಬರುವ ಹಾಗೆ ಇಲ್ಲ. ಅವ್ರ ಜೊತೆಗೆ ಮಾತಾಡ್ತಾ ಕೂತಾಗ ಸಂಜೆ ಆಯಿತು. ಗೌರೀಶ್ ಕಾಯ್ಕಿಣಿಯವರು ಅನ್ನೋರು, ಬನ್ನಿ ಆಚಾರ್ಯ, ನಾವು ಅದರ ಹತ್ತಿರದಲ್ಲೇ ಸಮುದ್ರ, ಅವರ ಮನೆ ಜಸ್ಟ್ ಪಕ್ಕದಲ್ಲಿ ಸಮುದ್ರ ನೋಡಿಕೊಂಡು ತಿರುಗಾಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು, ಏನು ಕಾಯ್ಕಿಣಿಯವರೇ ನೀವು, ನಮಗೆ ಸಮುದ್ರ ನಮಗೆ ಉಡುಪಿಯಲ್ಲಿ ಇದೆ, ಮಲ್ಪೆಯಲ್ಲಿ ಇದೆ ಬೇಕಾದಷ್ಟು, ನೀವು ಸಿಗ್ತೀರಾ, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ, ನನಗೆ ಸಮುದ್ರ ಬೇಕಾಗಿಲ್ಲ ಅಂತೇಳಿ ಇಲ್ಲೇ ಕೂತ್ಕೊಂಡು ಮಾತಾಡೋರು ಅವರು. KV ಸುಬ್ಬಣ್ಣ ಅವರ ಹೆಗ್ಗೋಡಿಗೆ ಕೂಡ ರಾತ್ರಿ ಹೊತ್ತು ಪ್ರಯಾಣ ಮಾಡಿ ಕಾರ್ನಲ್ಲಿ ಹೋಗಿದ್ದು ಉಂಟು ನಾನು. ಆಗ ದಾರಿಯಲ್ಲಿ ಆ ಮುಳ್ಳು ಹಂದಿ, ಕಣೆ ಹಂದಿ
ತಕ್ಷಣ ಎದುರಿಂದ ಬಂದು ಆ ಮುಳ್ಳುಗಳನ್ನು ಹೀಗೆ ಇದು ಮಾಡಿದ್ದು, ಸಿಡಿಸಿದ್ದು ನೋಡಿದ್ದೀನಿ ನಾನು. ಆಮೇಲೆ ಕೆ ವಿ ಸುಬ್ಬಣ್ಣ ಅವರ ಮನೆಯಲ್ಲಿ ಹತ್ತಿರ ಕಾಡಿನಿಂದ ಇದರಿಂದ ಬೇರು ನಾರುಗಳು ಅಥವಾ ಏನಾದರೂ ಗಂಟುಗಳು ಅದಕ್ಕೆ ಬೇರೆ ಬೇರೆ ಆಕಾರ ಕೊಟ್ಟು, ಆಕಾರ ಇದ್ದದ್ದನ್ನು ಅದಕ್ಕೆ ಕುಂಕುಮ ಬೆರೆಸಿ ಇನ್ನೇನೋ ಮಾಡಿ ಹೊಸ ಹೊಸ ಕಲಾಕೃತಿಗಳ ಥರ ಮನೆ ತುಂಬ ಇಡ್ತಾ ಇದ್ರು ಅವರು. ನನಗೂ ಕೆಲವು ದಿವಸ ಅಂತ ಹುಚ್ಚು ಹಿಡಿದಿತ್ತು, ಎಲ್ಲಿ ಅದು ಗಂಟು ಕಾಣ್ತದೆ, ಎಲ್ಲಿ ಇದು ಕೊಕ್ಕರೆ ಹಾಗೆ ಕಾಣ್ತದೆ, ನವಿಲಿನ ಹಾಗೆ ಕಾಣ್ತದೆ ಅಂತೆಲ್ಲ ತಂದು ಮನೆಯಲ್ಲಿ ಇಡ್ತಾ ಇದ್ದೆ ನಾನು. ಆಮೇಲೆ ಎಲ್ಲಿ ಹೋಯ್ತು ಅದು, ಈಗೆಲ್ಲ ಇಲ್ಲ ಅದು ಅಂಥದ್ದು. ಹೀಗೆ ಆಮೇಲೆ ಧಾರವಾಡಕ್ಕೆ ಪ್ರಯಾಣ ಈಗ ಗೋವಿಂದಣ್ಣಂದು. ಆಗ ದೇವಿ ಮನೆ ಘಟ್ಟದ ಮೇಲೆ ಪ್ರಯಾಣ ಮಾಡುವಾಗ ಅವರಿಗೆ ಆ ನಿಸರ್ಗವನ್ನು ಅನುಭವಿಸುವುದು, ಆ ಪ್ರಾಣಿಗಳನ್ನು ನೋಡುವುದು, ಆ ಪ್ರಾಣಿಗಳ ಕೂಗುಗಳನ್ನು ಕೇಳುವುದು, ಅದು ಆಳದಿಂದ ಆ ಎತ್ತರದ ಮರಗಳು ಎಷ್ಟು ಎತ್ತರದಕ್ಕೆ ಬೆಳೆದಿರ್ತವೆ ಅದನ್ನು ನೋಡುವಂಥದ್ದು ಅವರಿಗೆ ತುಂಬ ಆಸೆ. ಹಾಗೆ ಅದನ್ನು ನೋಡ್ತಾ ಇದ್ವಿ. ಧಾರವಾಡಕ್ಕೆ ಬಂದ ಮೇಲೆ ಗೀತಕ್ಕ, ಅವರಿಗೂ ಗೀತಕ್ಕ, ನನಗೂ ಗೀತಕ್ಕನೇ. ಅವರು ಗೀತಾ ಕುಲಕರ್ಣಿ, ದೊಡ್ಡ ಕಥೆಗಾರ್ತಿ. ಈಗಿಲ್ಲ ಅವರು. ಗೀತಕ್ಕನ ಮಕ್ಕಳು, ಗೀತಕ್ಕನ ಗಂಡ ಶೇಗೋ ಕುಲಕರ್ಣಿ ಅವರು ಇರ್ತಾಯಿದ್ರು ಅವರ ಮನೆಯಲ್ಲಿ. ಆಮೇಲೆ ಬೇಂದ್ರೆಯವರ ಮನೆಯಲ್ಲಂತೂ ಅವರ ಕವಿತೆಗಳ ವಾಚನ, ಇವರ ಇದು ಅದೇನೋ ಹೇಳ್ತಾರಲ್ಲ, ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬಂದರೆ ಏನಾದರೂ ವಿಶೇಷ ಮಾಡಿದರೆ ಮನೆಯಲ್ಲಿ ಇದ್ದವರಿಗೆ ಎಲ್ರಿಗೂ ಆ ವಿಶೇಷ ಅಡಿಗೆ ಹೇಗೆ ಸಲ್ಲುತ್ತದೆ ಅಂತ. ಹಾಗೆ ಗೋವಿಂದಣ್ಣ ಮತ್ತು ಇವರು ಯಾರು ಬೇಂದ್ರೆಯವರು ಮಾತನಾಡ್ತಾ ಇದ್ದರೆ, ಆಮೇಲೆ ಜಿ ಬಿ ಜೋಶಿಯವರ ಅಟ್ಟ ಇತ್ತು ಅಲ್ಲಿ. ಅಟ್ಟಕ್ಕೆ ಜಿ ಬಿ ಜೋಶಿಯವರ ಆ ಚಿತ್ರ ಇನ್ನೂ ನನ್ನ ಕಣ್ಣು ಮುಂದಿದೆ. ಅವರು ಆ ಒಂದು ದೋತ್ರವನ್ನು ಹೀಗೆ ಮೇಲೆ ಸಿಕ್ಕಿಸ್ಕೊಂಡು ಪುಸ್ತಕಗಳನ್ನು ಮಾರಲಿಕ್ಕೆ ಮನೆಗೆ ಹೋಗಿ ಪುಸ್ತಕಗಳನ್ನು ಮಾರ್ತಾ ಇದ್ರು ಆ ದಿನಗಳಲ್ಲಿ. ಅವರ ಅಟ್ಟಕ್ಕೆ ಹೋಗಿ ಕೂತ್ಕೊಳ್ಳುತ್ತಾ ಕೀರ್ತಿನಾಥ್ ಕುರ್ತಕೋಟಿಯವರ ಜೊತೆಗೆ ಮಾತುಕತೆ ಇಂಥದ್ದು. ಅಂದರೆ ಎಲ್ಲ ಎಷ್ಟು ಇವರನ್ನು ಇವರನ್ನು ನಾನು ಅವರ ಜೊತೆಗೆ ತಿರುಗಾಡಿದ್ದೀನಿ ಅಂತಂದರೆ, ನಾನು ಬದುಕಿನಲ್ಲಿ ಏನು ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳುವಂಥ ನೋವು, ಬೇಸರ ನನಗೆ ಈಗಲೂ ಇದೆ. ಮೈಸೂರು ಇದರಲ್ಲಿ ಮಣಿಪಾಲ್ನಲ್ಲಿ ಇದ್ದಾಗ ಇವರು ಯಾರು ಸೇಡಿಯಾಪು ಕೃಷ್ಣ ಭಟ್ರು, ಆಕಾಶವಾಣಿ ಶುರು ಆದ ಹೊಸದರಲ್ಲಿ ನಾನು ಸೇರಿದ್ದು ಆಕಾಶವಾಣಿಗೆ ಅನೌನ್ಸರ್ ಆಗಿ. ಅವರು ಸೇಡಿಯಾಪುರವರು ಇವರು ಗೋವಿಂದಣ್ಣನ ಹತ್ರ ಹೇಳ್ತಾ ಇದ್ರಂತೆ, ಯಾರೋ ಆ ಹುಡುಗಿ ಎಷ್ಟು ಸ್ಪಷ್ಟವಾಗಿ ಮಾತನಾಡ್ತಾಳಲ್ಲ, ಎಷ್ಟು ಚೆನ್ನಾಗಿ ಮಾತನಾಡ್ತಾಳೆ ಅಂತ. ಇವರಂದ್ರಂತೆ ಸೇಡಿಯಪ್ಪ ಅವರೇ, ಅದು ಕೊಂಕಣಿ ಹುಡುಗಿ, ಅದು ಅಷ್ಟೆಲ್ಲ ಹೊಗಳಬೇಡಿ ಅವಳನ್ನು, ಕೊಂಕಣಿ ಹುಡುಗಿ ಇಲ್ಲ, ಸಾಧ್ಯವೇ ಇಲ್ಲ, ಅವಳು ಕೊಂಕಣಿ ಹುಡುಗಿ ಅಲ್ವೇ ಅಲ್ಲ. ಯಾಕಂದರೆ ಆ ಕೊಂಕಣಿಯ ಸ್ಟೈಲು ಮತ್ತು ಕೊಂಕಣಿಯ ಒಂದು ಉಚ್ಚಾರಣೆಯ ಒಂದು ಇದಿರ್ತದಲ್ಲ, ಅದು ಇಲ್ಲವೇ ಇಲ್ಲ ಅವಳಿಗೆ ಅಂತ ಹೇಳಿಬಿಟ್ಟು. ಹಾಗೆ ಆಮೇಲೆ ನನ್ನನ್ನು ಒಂದಿನ ತಂದು ತೋರಿಸ್ತೀನಿ ನಿಮಗೆ ಅವಳನ್ನು ಅಂತ ಹೇಳಿಬಿಟ್ಟು ನನಗೆ ಸೇಡಿಯಾಪುರವರ ಪರಿಚಯ ಮಾಡಿಸಿದ್ರು. ಸೇಡಿಯಾಪುರವರ ಪರಿಚಯ ಮಾಡಿಸಿದ್ದು ಎಷ್ಟು ಅಂತ ಆಯ್ತಂತ ಅಂದರೆ, ನಾನು ಸೇಡಿಯಾಪ ಅವರಿಗೆ ಮಗಳೇ ಆಗಿಬಿಟ್ಟೆ. ಅವರು ನನಗೆ ಸೇಡಿಯಾಪುರವರು ಅವರ ಪುಸ್ತಕಗಳು ಬಂದಾಗಲೆಲ್ಲ ನನಗೇನು ಅದರಲ್ಲಿ ಬರೆದಿದ್ದಾರೆ, ಮಗಳಿಗೆ ಅಂತ ಬರೆದಿದ್ದಾರೆ ಅವರು. ಹೀಗೆ ಇಂಥ ಭಾಗ್ಯ, ಎಷ್ಟು ದೊಡ್ಡ ದೊಡ್ಡ ಲೇಖಕರನ್ನು ಇವರನ್ನು ಅವರ ಜೊತೆಗೆ ಓಡಾಡುವಂಥದ್ದು, ಅವರ ಜೊತೆಗೆ ಅವರ ಇದನ್ನು ಸೇವೆಯನ್ನು ಸಲ್ಲಿಸುವಂಥದ್ದು ಅಂತ ಒಂದು ಭಾಗ್ಯ ನನಗೆ ಗೋವಿಂದಣ್ಣನಿಂದ ಸಿಕ್ಕಿತು ಅಂತ. ಆಮೇಲೆ ಅವರು ಆಚೆ ಈಚೆ ಆ ಹೈವೇಯಲ್ಲಿ ನಮ್ಮ ಮನೆ ಅಂತ ಹೇಳಿದ್ದೆ, ಹೋಗುವಾಗ ಆಚೆ ಈಚೆ ಬರುವಾಗ ಮಾಡುವಾಗ ಯಾರನ್ನಾದರೂ ಪಕ್ಕನೆ ಕರ್ಕೊಂಡು ಬರೋರೆ, ಬಂದವ್ರ ಮನೆಗೆ ಬರೋರು. ಅದೇ ಹೇಳಿದ್ನಲ್ಲ, ಆಗ ಮನೆಯಲ್ಲಿ ಸ್ಟಾಕ್ ಮಾಡಿದ ಅಡುಗೆ ಸಾಮಾನುಗಳು ಅದು ಎಲ್ಲ ಇರ್ತಿರ್ಲಿಲ್ಲ, ಇದಿಲ್ಲ, ಬಂದೇ ಬಿಡೋರು. ಹಾಗೆ ಗ್ಯಾಸ್ ಇರಲಿಲ್ಲ, ಮಿಕ್ಸರ್ ಇರಲಿಲ್ಲ, ಎಲ್ಲ ಆಗಲೇ ಮಾಡಬೇಕಿತ್ತು ಎಲ್ಲ. ಬಟ್ ಪೋರ್ಟ್ಲ್ಯಾಂಡಿನ ಎಡ್ವಿನ್ ಜೆರೋ ಅವರಂತಹ ಪೂರ್ತಿ ಸಂಸ್ಕೃತವೇ ಮಾತನಾಡೋದು. ಅವರು ಎಡ್ವಿನ್ ಜೆರೋ ಅವರು ಬಂದ ತಕ್ಷಣ ಅಮ್ಮನ ಹತ್ರ ನೇರವಾಗಿ ಸಂಸ್ಕೃತದಲ್ಲೇ ಮಾತನಾಡಲಿಕ್ಕೆ ಶುರು ಮಾಡಿಬಿಟ್ರು. ನಮಗಂತೂ ರಾಮ ಅಂತ ಪುಸ್ತಕ ಇದರಲ್ಲಿ ಕಲಿತಾ ಇದ್ವಿ ಅಷ್ಟೇ ವಿನಃ ಅದಕ್ಕಿಂತ ಜಾಸ್ತಿ ಸಂಸ್ಕೃತ ಬರ್ತಿರ್ಲಿಲ್ಲ ಆಗ ದಿನಗಳಲ್ಲಿ. ಅಂಥ ಇದನ್ನು ಅವರು ಎಡ್ವಿನ್ ಜೆರೋ ಅವರಂತ ಎಷ್ಟು ನಮ್ಮಲ್ಲಿ ಆ ಪುಟ್ಟ ಮನೆಯಲ್ಲಿ ಕುಮಟಾದ ಪುಟ್ಟ ಮನೆಯಲ್ಲಿ ಎಷ್ಟು ಜನ ಉಂಡು ಹೋಗಿದ್ದಾರೆ ಆ ದಿನಗಳಲ್ಲಿ. ಆಮೇಲೆ ಅಂದರೆ ಆ ಜನಕ್ಕೆ ಕೂಡ ಆ ಜನಗಳಿಗೆ
ಒಂದು ಊಟವನ್ನು ಸವಿಯುವಂತಹ ಒಂದು ಮನಸ್ಥಿತಿಯೂ ಇತ್ತು, ಜನಗಳೂ ಇದ್ದರು ಹಾಗೆಲ್ಲ. ಹಾಗೆ ಗೋವಿಂದಣ್ಣ ಅವರ ಇದನ್ನು ಏನು ಸಾಹಿತ್ಯದ ಬಗ್ಗೆ ಇದ್ರ ಬಗ್ಗೆ ಬಹಳಷ್ಟು ಮಾತನಾಡುವವರು ಇದ್ದಾರೆ. ಘನ ಭಟ್ ಅವರ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಒಂದು ಇದಿದೆ, ಹಿಂದೊಮ್ಮೆ ಕೂಡ ಅವರಿಗೆ ಹೇಳಿದ್ದೆ, ಘನ ಅಂದರೆ ಚೆನ್ನಾಗಿ ಅಂತ. ಘನ ಭಟ್ರು ಅವರು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಅದು ಮಾತನಾಡಲಿಕ್ಕಿದ್ದಾರೆ ಅವರು. ಆದ್ದರಿಂದ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಆಗಿದೆ ನನ್ನ ಸಮಯ. ಆದರೆ ಗೋವಿಂದಣ್ಣನ ಒಂದು ಅನುವಾದ, ಅವರ ಸಂಶೋಧನೆ, ಅವರ ಪತ್ರಕಾರಿತೆ, ಅವರ ಬರವಣಿಗೆ ಅದು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಈಗಿನ ಪೀಳಿಗೆಗೆ ಅದು ಒಂದು ದೊಡ್ಡ ಕೊಡುಗೆ. ವೀಣಕ್ಕ ಅದನ್ನು ನಮಗೆಲ್ಲ ದಯಪಾಲಿಸಿದ್ದಾಳೆ. ಗೋವಿಂದಣ್ಣ ಕೆಮ್ತಿದ್ರು ಅಂತ ಹೇಳಿದ್ನಲ್ಲ, ಅಂಥ ಕೆಮ್ಮು ಈಗಲೂ ವೀಣಾ ಕೆಮ್ತಾ ಇದ್ರೆ ನಾ ಹೇಳ್ತೇನೆ, ನೀನು ಗೋವಿಂದಣ್ಣನ ಹಾಗೆ ಕೆಮ್ತೀಯ ನೀನು ಅಂತ ಹೇಳಿಬಿಟ್ಟು. ಅದೇ ಧ್ವನಿ, ಅದೇ ಇದು, ಹಾಗೆ ಕೆಮ್ತಿರ್ತಾಳೆ ಅವಳು. ಮತ್ತು ಗೋವಿಂದಣ್ಣ ತನಗೇನಾದರೂ ಆದರೆ, ತೊಂದರೆ ಆದರೆ ಏನು ಹೇಳ್ತಿರ್ಲಿಲ್ಲ ಯಾರಿಗೂ. ಹಾಗೆ 1979ರಲ್ಲಿ ಅದಕ್ಕಿಂತ ಮುಂಚೆ ಅವರಿಗೆ ಹಾರ್ಟ್ ಆಪರೇಷನ್ ಆಗಿತ್ತು. ಅವರಿಗೆ ತುಂಬ ಹೊತ್ತು ಮಾತನಾಡಬಾರದು ಅಂತ ಹೇಳಿದರು, ಇವರು ಉಪನ್ಯಾಸ ಮಾಡ್ತಾರೆ ಅಂತ ಹೇಳಿ ಡಾಕ್ಟರ್ ಹೇಳಿದರು, ತುಂಬ ಹೊತ್ತು ಮಾತನಾಡಬಾರದು ಅಂತ ಹೇಳಿಬಿಟ್ಟು. ಆದರೆ 1979ರಲ್ಲಿ ಅವರು ವಿಶ್ವಶಾಂತಿ ಸಮ್ಮೇಳನಕ್ಕೆ ಇದಕ್ಕೆ ಹೋಗಲಿಕ್ಕೆ ಇದಕ್ಕೆ ಬಂದಿದ್ದರು, ಮಂಗಳೂರು ಏರ್ಪೋರ್ಟಿಗೆ. ನಾನು ನನ್ನ ಲೈಫ್ನಲ್ಲಿ ಮೊಟ್ಟ ಮೊದಲು ಏರ್ಪೋರ್ಟನ್ನು, ಅಂದರೆ ಪೂರ್ತಿಯಾಗಿ ಅಲ್ಲ, ಬಟ್ ಗೋವಿಂದಣ್ಣನನ್ನು ಕಳಿಸ್ಕೊಡ್ಲಿಕ್ಕೆ, ವಿದಾಯ ಹೇಳಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿವರೆಗೆ ಬಂದಿದ್ವಿ ನಾವು. ಇಂಥ ಒಂದು ಗೋವಿಂದಣ್ಣನ ಸಖ್ಯ, ನನ್ನ ಆತ್ಮೀಯತೆ, ಒಂದು ವಾತ್ಸಲ್ಯ ನನಗೆ ಸಿಕ್ಕು ನನ್ನನ್ನು ಧನ್ಯರಾಗಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತೀನಿ.